ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಇವತ್ತಿಗೆ 7ನೆಯ ದಿನದ ಉತ್ಖನನ ಕಾರ್ಯ ಆರಂಭವಾಗಿದೆ. ಸಾಕಷ್ಟು ಕುತೂಹಲ ಕೆರಳಿಸುವಂಥ ಪ್ರಾಚ್ಯಾವಶೇಷಗಳು ಕೂಡ ಈ ಒಂದು ಉತ್ಖನನದ ವೇಳೆ ಸಿಗ್ತಾ ಇದ್ದಾವೆ. ಅದರಲ್ಲೂ ಒಂದು ನಾಗರ ಮೂರ್ತಿ ಸಿಕ್ಕಿದೆ. ಇದು ಈ ಭಾಗದಲ್ಲಿರುವಂಥ ಕಲ್ಲು ಅಲ್ಲ. ಯಾಕಂತಂದರೆ ಈ ಪ್ರಾಚ್ಯಾವಶೇಷ ಏನು ಸಿಕ್ಕಿದೆ ಇದು ಹಸಿರು ಬಣ್ಣದ್ದಿದೆ. ಅದೇ ರೀತಿಯಾಗಿ ಇದು ಮಿಂಚುತ್ತೆ. ಹೀಗಾಗಿ ಈ ಭಾಗದಲ್ಲಿ ರೀತಿ ಇಂಥ ಕಲ್ಲುಗಳು ಸಿಗೋದಿಲ್ಲ. ಆದರೆ ಈ ಬಗ್ಗೆನೂ ಕೂಡ ಇತಿಹಾಸ ತಜ್ಞರು ಸಾಕಷ್ಟು ತನಿಖೆ ಮಾಡಬೇಕಾಗತ್ತೆ, ಸಂಶೋಧನೆ ಮಾಡಬೇಕಾಗತ್ತೆ. ಇಂಥ ಒಂದು ಕಲ್ಲು ಅಂದರೆ ಇಂಥ ಅವಶೇಷ ಎಲ್ಲಿಂದ ಬಂತು ಅನ್ನೋದು ಕೂಡ ನಮ್ಮ ಜೊತೆಗೆ ಇದರೆಲ್ಲ ಬಗ್ಗೆನೂ ಕೂಡ ಮಾತನಾಡಲು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂಥ ಸಿದ್ದು ಪಾಟೀಲ್ರಿದ್ದಾರೆ. ಅವರನ್ನು ಕೇಳೋಣ. ಸರ್, ಈಗ 7 ದಿನದಿಂದ ಪ್ರಾಚ್ಯಾವಶೇಷನ ಉತ್ಖನನ ಕಾರ್ಯ ನಡೀತಾ ಇದೆ. ಏನೇನು ಸಿಕ್ಕಿದಾವೆ? ಸರ್ ನಮಸ್ಕಾರ. ಈಗೇನು ನಮ್ಮ ಲಕ್ಕುಂಡಿ 101 ದೇವಸ್ಥಾನ 101 ಬಾವಿ ಇದಾವಂತ ಏನು ಪ್ರಸಿದ್ಧಿ ಆಗಿತ್ತು ಐತಿಹಾಸಿಕ ಕುರುಹುಗಳಿಂದ, ಅದರ ಒಂದು ಹುದುಗಿ ಹೋಗಿರುವ ನಮ್ಮ ಲಕ್ಕುಂಡಿಯನ್ನು ಮತ್ತೆ ಮರಳಿ ಗತವೈಭವಕ್ಕೆ ಮರಳಿಸೋಕ್ಕೆ ಏನು ನಮ್ಮ ಸಚಿವರಾದ HK ಪಾಟೀಲ್ ಸಾಹೇಬರ ಆಶೆ ಇತ್ತು, ಅದರಂತೆ ಈಗ ಉತ್ಖನನ ಪ್ರಾರಂಭವಾಗಿದೆ. ದಿನೇ ದಿನೇ ತಾವು ನೋಡ್ತಾ ಇರ್ಬೋದು, ಅತ್ಯಂತ ಕುತೂಹಲಕಾರಿಯಾದಂಥ ವಿಸ್ಮಯಗಳಾದಂಥ ಪ್ರಾಚ್ಯಾವಶೇಷಗಳು ಸಿಗ್ತಾ ಇದ್ದಾವೆ. ಇವತ್ತು ಸತತವಾಗಿ 7ನೇ ದಿನ. ಇನ್ನು ಈಗೇನು 6.5 ಇಂದ 7 ಅಡಿ ಈಗ ಆಗಲೇ ಉತ್ಖನನ ಆಗಿದೆ. ಇನ್ನೂ 1 ಅಡಿ ಉತ್ಖನನ ಅಥವಾ 1.5 ಫೂಟ್ 2 ಫೂಟ್ ಉತ್ಖನನ ಆದರೆ ಹಿಂದೆ ಏನು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇರುವಂಥ ನೈಜ ಲಕ್ಕುಂಡಿ ಅಲ್ಲಿಂದ ಪ್ರಾರಂಭವಾಗುತ್ತೆ ಸರ್. ಇನ್ನೂ ಅತ್ಯಂತ ಕುತೂಹಲಕಾರಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗುವ ಒಂದು ಭರವಸೆ ಇದೆ, ಅಭಿಪ್ರಾಯವಿದೆ. ಹಾಗೂ ಈ ದಿನನಿತ್ಯ ನಮಗೆ ಸಿಗುವಂಥ ಪ್ರಾಚ್ಯಾವಶೇಷಗಳು ಕಪ್ಪು ಕಲ್ಲಿನಿಂದ ಕೂಡಿದ್ದವು. ನಿನ್ನೆ ಸಿಕ್ಕಂಥ ನಾಗ ಶಿಲೆ ಏನಿದೆಯಲ್ಲ, ಅದು ಸ್ವಲ್ಪ ಹಸಿರು ಬಣ್ಣದ ಕಲ್ಲಾಗಿದೆ. ನುರಿತ ತಜ್ಞರಿಗೆ ಅದನ್ನ ಕಳಿಸಲಾಗಿದೆ, ಸಂಬಂಧಪಟ್ಟವರು ಕಳಿಸಲಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದರದ ಮಾಹಿತಿ ಬಂದ ತಕ್ಷಣ ಅದು ಮಾಹಿತಿಯನ್ನು ತಮ್ಮ ಮುಂದೆ ಹಂಚ್ಕೊಂತೀವಿ ಸರ್. ಈ ಭಾಗದಲ್ಲಿ ಆ ರೀತಿ ಶಿಲೆಗಳಿದಾವ, ಆ ರೀತಿ ಕಲ್ಲು ಬಂಡೆಗಳಿದಾವೆ? ಕಡಿಮೆ ಸರ್, ಬಹಳ ಕಡಿಮೆ. ಈಗೆಲ್ಲ ನಾವು ನೋಡ್ತಾ ಇದೀವಿ, ಎಲ್ಲ ಬ್ಲ್ಯಾಕ್ ಕಲ್ಲಿಂದ ಇದು ಸಿಸ್ಟ್ ಕಲ್ಲು ಅಂತಾರಲ್ಲ, ಆ ಕಲ್ಲಿಂದ ಎಲ್ಲ ದೇವಸ್ಥಾನಗಳಾಗಿರ್ಬೋದು, ಕೆರೆ ಕಟ್ಟೆಗಳಿಗಿರ್ಬೋದು, ಆ ಥರ ಇದೆ. ಬಟ್ ಈಗ ಇದು ಸ್ವಲ್ಪ ಗ್ರೀನ್ ಹಸಿರು ಬಣ್ಣದ ಕಲ್ಲು ಪತ್ತೆ ಆಗಿದ್ದರಿಂದ ಇದನ್ನ ಫೋಟೋ ಹೊಡೆದು ನುರಿತ ತಜ್ಞರಿಗೆ ಅವರು ಕಳಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಾಗಿರ್ಬೋದು, ಕೆಲವೇ ಗಂಟೆಗಳಾಗಲಿ ಅದ್ರ ರಿಪೋರ್ಟ್ ಬಂತಂದ್ರೆ ಆ ರಿಪೋರ್ಟ್ ತಮ್ಮ ಮುಂದೆ ಹಂಚ್ಕೊತೀನಿ ಸರ್. ಒಟ್ಟಾರೆ ಹೇಳಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಭರದಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನದ ವೇಳೆ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾ ಇದ್ದಾವೆ, ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದ್ದಾವೆ. ಇವಾಗ ನಾಗರ ಶಿಲೆ ಏನು ಪತ್ತೆಯಾಗಿದೆ, ಇದು ಸಾಕಷ್ಟು ಚರ್ಚೆಗೆ ಮತ್ತು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂತಂದ್ರೆ ಇದು ಈವರೆಗೂ ಕೂಡ ಉತ್ಖನನ ಕಾರ್ಯ ನಡೆದಂಥ ಸಮಯದಲ್ಲಿ ಸಿಕ್ಕಂಥ ಪ್ರಾಚ್ಯಾವಶೇಷಗಳಕ್ಕಿಂತಲೂ ವಿಭಿನ್ನವಾಗಿದೆ. ಹೀಗಾಗಿ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಇವತ್ತಿಗೆ 7ನೆಯ ದಿನದ ಉತ್ಖನನ ಕಾರ್ಯ ಆರಂಭವಾಗಿದೆ. ಸಾಕಷ್ಟು ಕುತೂಹಲ ಕೆರಳಿಸುವಂಥ ಪ್ರಾಚ್ಯಾವಶೇಷಗಳು ಕೂಡ ಈ ಒಂದು ಉತ್ಖನನದ ವೇಳೆ ಸಿಗ್ತಾ ಇದ್ದಾವೆ. ಅದರಲ್ಲೂ ಒಂದು ನಾಗರ ಮೂರ್ತಿ ಸಿಕ್ಕಿದೆ. ಇದು ಈ ಭಾಗದಲ್ಲಿರುವಂಥ ಕಲ್ಲು ಅಲ್ಲ. ಯಾಕಂತಂದರೆ ಈ ಪ್ರಾಚ್ಯಾವಶೇಷ ಏನು ಸಿಕ್ಕಿದೆ ಇದು ಹಸಿರು ಬಣ್ಣದ್ದಿದೆ. ಅದೇ ರೀತಿಯಾಗಿ ಇದು ಮಿಂಚುತ್ತೆ. ಹೀಗಾಗಿ ಈ ಭಾಗದಲ್ಲಿ ರೀತಿ ಇಂಥ ಕಲ್ಲುಗಳು ಸಿಗೋದಿಲ್ಲ. ಆದರೆ ಈ ಬಗ್ಗೆನೂ ಕೂಡ ಇತಿಹಾಸ ತಜ್ಞರು ಸಾಕಷ್ಟು ತನಿಖೆ ಮಾಡಬೇಕಾಗತ್ತೆ, ಸಂಶೋಧನೆ ಮಾಡಬೇಕಾಗತ್ತೆ. ಇಂಥ ಒಂದು ಕಲ್ಲು ಅಂದರೆ ಇಂಥ ಅವಶೇಷ ಎಲ್ಲಿಂದ ಬಂತು ಅನ್ನೋದು ಕೂಡ ನಮ್ಮ ಜೊತೆಗೆ ಇದರೆಲ್ಲ ಬಗ್ಗೆನೂ ಕೂಡ ಮಾತನಾಡಲು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂಥ ಸಿದ್ದು ಪಾಟೀಲ್ರಿದ್ದಾರೆ. ಅವರನ್ನು ಕೇಳೋಣ. ಸರ್, ಈಗ 7 ದಿನದಿಂದ ಪ್ರಾಚ್ಯಾವಶೇಷನ ಉತ್ಖನನ ಕಾರ್ಯ ನಡೀತಾ ಇದೆ. ಏನೇನು ಸಿಕ್ಕಿದಾವೆ? ಸರ್ ನಮಸ್ಕಾರ. ಈಗೇನು ನಮ್ಮ ಲಕ್ಕುಂಡಿ 101 ದೇವಸ್ಥಾನ 101 ಬಾವಿ ಇದಾವಂತ ಏನು ಪ್ರಸಿದ್ಧಿ ಆಗಿತ್ತು ಐತಿಹಾಸಿಕ ಕುರುಹುಗಳಿಂದ, ಅದರ ಒಂದು ಹುದುಗಿ ಹೋಗಿರುವ ನಮ್ಮ ಲಕ್ಕುಂಡಿಯನ್ನು ಮತ್ತೆ ಮರಳಿ ಗತವೈಭವಕ್ಕೆ ಮರಳಿಸೋಕ್ಕೆ ಏನು ನಮ್ಮ ಸಚಿವರಾದ HK ಪಾಟೀಲ್ ಸಾಹೇಬರ ಆಶೆ ಇತ್ತು, ಅದರಂತೆ ಈಗ ಉತ್ಖನನ ಪ್ರಾರಂಭವಾಗಿದೆ. ದಿನೇ ದಿನೇ ತಾವು ನೋಡ್ತಾ ಇರ್ಬೋದು, ಅತ್ಯಂತ ಕುತೂಹಲಕಾರಿಯಾದಂಥ ವಿಸ್ಮಯಗಳಾದಂಥ ಪ್ರಾಚ್ಯಾವಶೇಷಗಳು ಸಿಗ್ತಾ ಇದ್ದಾವೆ. ಇವತ್ತು ಸತತವಾಗಿ 7ನೇ ದಿನ. ಇನ್ನು ಈಗೇನು 6.5 ಇಂದ 7 ಅಡಿ ಈಗ ಆಗಲೇ ಉತ್ಖನನ ಆಗಿದೆ. ಇನ್ನೂ 1 ಅಡಿ ಉತ್ಖನನ ಅಥವಾ 1.5 ಫೂಟ್ 2 ಫೂಟ್ ಉತ್ಖನನ ಆದರೆ ಹಿಂದೆ ಏನು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇರುವಂಥ ನೈಜ ಲಕ್ಕುಂಡಿ ಅಲ್ಲಿಂದ ಪ್ರಾರಂಭವಾಗುತ್ತೆ ಸರ್. ಇನ್ನೂ ಅತ್ಯಂತ ಕುತೂಹಲಕಾರಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗುವ ಒಂದು ಭರವಸೆ ಇದೆ, ಅಭಿಪ್ರಾಯವಿದೆ. ಹಾಗೂ ಈ ದಿನನಿತ್ಯ ನಮಗೆ ಸಿಗುವಂಥ ಪ್ರಾಚ್ಯಾವಶೇಷಗಳು ಕಪ್ಪು ಕಲ್ಲಿನಿಂದ ಕೂಡಿದ್ದವು. ನಿನ್ನೆ ಸಿಕ್ಕಂಥ ನಾಗ ಶಿಲೆ ಏನಿದೆಯಲ್ಲ, ಅದು ಸ್ವಲ್ಪ ಹಸಿರು ಬಣ್ಣದ ಕಲ್ಲಾಗಿದೆ. ನುರಿತ ತಜ್ಞರಿಗೆ ಅದನ್ನ ಕಳಿಸಲಾಗಿದೆ, ಸಂಬಂಧಪಟ್ಟವರು ಕಳಿಸಲಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದರದ ಮಾಹಿತಿ ಬಂದ ತಕ್ಷಣ ಅದು ಮಾಹಿತಿಯನ್ನು ತಮ್ಮ ಮುಂದೆ ಹಂಚ್ಕೊಂತೀವಿ ಸರ್. ಈ ಭಾಗದಲ್ಲಿ ಆ ರೀತಿ ಶಿಲೆಗಳಿದಾವ, ಆ ರೀತಿ ಕಲ್ಲು ಬಂಡೆಗಳಿದಾವೆ?
ಕಡಿಮೆ ಸರ್, ಭಾಳ ಕಡಿಮೆ. ಈಗೆಲ್ಲ ನಾವು ನೋಡ್ತಾ ಇದೀವಿ, ಎಲ್ಲ ಬ್ಲ್ಯಾಕ್ ಕಲ್ಲಿಂದ, ಇದು ಸಿಸ್ಟ್ ಕಲ್ಲು ಅಂತಾರಲ್ಲ, ಆ ಕಲ್ಲಿಂದ ಎಲ್ಲ ದೇವಸ್ಥಾನಗಳಾಗಿರ್ಬೋದು, ಆ, ಕೆರೆ ಕಟ್ಟೆಗಳಾಗಿರ್ಬೋದು, ಆ ಥರ ಇದೆ. ಬಟ್ ಈಗ ಇದು ಸ್ವಲ್ಪ ಗ್ರೀನ್, ಹಸಿರು ಬಣ್ಣದ ಕಲ್ಲು ಪತ್ತೆ ಆಗಿದ್ದರಿಂದ ಇದನ್ನ ಫೋಟೋ ಹೊಡೆದು ನುರಿತ ತಜ್ಞರಿಗೆ ಅವರು ಕಳಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಾಗಿರ್ಬೋದು, ಕೆಲವೇ ಗಂಟೆಗಳಾಗಲಿ ಅದ್ರ ರಿಪೋರ್ಟ್ ಬಂತಂದ್ರೆ ಆ ರಿಪೋರ್ಟ್ ತಮ್ಮ ಮುಂದೆ ಹಂಚ್ಕೊಂತೀನಿ ಸರ್. ಒಟ್ಟಾರೆ ಹೇಳಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬರದಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನದ ವೇಳೆ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾ ಇದ್ದಾವೆ, ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದ್ದಾವೆ. ಇವಾಗ ನಾಗರ ಶಿಲೆ ಏನು ಪತ್ತೆಯಾಗಿದೆ, ಇದು ಸಾಕಷ್ಟು ಚರ್ಚೆಗೆ ಮತ್ತು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂತಂದ್ರೆ ಇದು ಈವರೆಗೂ ಕೂಡ ಉತ್ಖನನ ಕಾರ್ಯ ನಡೆದಂಥ ಸಮಯದಲ್ಲಿ ಸಿಕ್ಕಂಥ ಪ್ರಾಚ್ಯಾವಶೇಷಗಳಕ್ಕಿಂತಲೂ ವಿಭಿನ್ನವಾಗಿದೆ. ಹೀಗಾಗಿ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಇವತ್ತಿಗೆ 7ನೆಯ ದಿನದ ಉತ್ಖನನ ಕಾರ್ಯ ಆರಂಭವಾಗಿದೆ. ಸಾಕಷ್ಟು ಕುತೂಹಲ ಕೆರಳಿಸುವಂತ ಪ್ರಾಚ್ಯಾವಶೇಷಗಳು ಕೂಡ ಈ ಒಂದು ಉತ್ಖನನದ ವೇಳೆ ಸಿಗ್ತಾ ಇದ್ದಾವೆ. ಅದರಲ್ಲೂ ಒಂದು ನಾಗರ ಮೂರ್ತಿ ಸಿಕ್ಕಿದೆ. ಇದು ಈ ಭಾಗದಲ್ಲಿರುವಂತ ಕಲ್ಲು ಅಲ್ಲ. ಯಾಕಂತಂದ್ರೆ ಈ ಪ್ರಾಚ್ಯಾವಶೇಷ ಏನು ಸಿಕ್ಕಿದೆ ಇದು ಹಸಿರು ಬಣ್ಣದ್ದಿದೆ. ಅದೇ ರೀತಿಯಾಗಿ ಇದು ಮಿಂಚುತ್ತೆ. ಹೀಗಾಗಿ ಈ ಭಾಗದಲ್ಲಿ ರೀತಿ ಇಂಥ ಕಲ್ಲುಗಳು ಸಿಗೋದಿಲ್ಲ. ಆದರೆ ಈ ಬಗ್ಗೆನೂ ಕೂಡ ಇತಿಹಾಸ ತಜ್ಞರು ಸಾಕಷ್ಟು ತನಿಖೆ ಮಾಡಬೇಕಾಗತ್ತೆ, ಸಂಶೋಧನೆ ಮಾಡಬೇಕಾಗತ್ತೆ. ಇಂಥ ಒಂದು ಕಲ್ಲು ಅಂದರೆ ಇಂಥ ಅವಶೇಷ ಎಲ್ಲಿಂದ ಬಂತು ಅನ್ನೋದು ಕೂಡ ನಮ್ಮ ಜೊತೆಗೆ ಇದರೆಲ್ಲ ಬಗ್ಗೆನೂ ಕೂಡ ಮಾತನಾಡಲು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂಥ ಸಿದ್ದು ಪಾಟೀಲ್ರಿದ್ದಾರೆ. ಅವರನ್ನು ಕೇಳೋಣ. ಸರ್, ಈಗ 7 ದಿನದಿಂದ ಪ್ರಾಚ್ಯಾವಶೇಷನ ಉತ್ಖನನ ಕಾರ್ಯ ನಡೀತಾ ಇದೆ, ಏನೇನು ಸಿಕ್ಕಿದಾವೆ? ಸರ್ ನಮಸ್ಕಾರ. ಈಗೇನು ನಮ್ಮ ಲಕ್ಕುಂಡಿ 101 ದೇವಸ್ಥಾನ, 101 ಬಾವಿ ಇದಾವಂತ ಏನು ಪ್ರಸಿದ್ಧಿ ಆಗಿತ್ತು ಐತಿಹಾಸಿಕ ಕುರುಹುಗಳಿಂದ, ಅದರ ಒಂದು ಹುದುಗಿ ಹೋಗಿರುವ ನಮ್ಮ ಲಕ್ಕುಂಡಿಯನ್ನು ಮತ್ತೆ ಮರಳಿ ಗತವೈಭವಕ್ಕೆ ಮರಳಿಸೋಕ್ಕೆ ಏನು ನಮ್ಮ ಸಚಿವರಾದಂಥ HK ಪಾಟೀಲ್ ಸಾಹೇಬರ ಆಶೆ ಇತ್ತು, ಅದರಂತೆ ಈಗ ಉತ್ಖನನ ಪ್ರಾರಂಭವಾಗಿದೆ. ದಿನೇ ದಿನೇ ತಾವು ನೋಡ್ತಾ ಇರ್ಬೋದು, ಅತ್ಯಂತ ಕುತೂಹಲಕಾರಿಯಾದಂಥ ವಿಸ್ಮಯಗಳಾದಂಥ ಪ್ರಾಚ್ಯಾವಶೇಷಗಳು ಸಿಗ್ತಾ ಇದ್ದಾವೆ. ಇವತ್ತು ಸತತವಾಗಿ 7ನೇ ದಿನ. ಇನ್ನು ಈಗೇನು 6.5 ಇಂದ 7 ಅಡಿ ಈಗ ಆಗಲೇ ಉತ್ಖನನ ಆಗಿದೆ. ಇನ್ನೂ 1 ಅಡಿ ಉತ್ಖನನ ಅಥವಾ 1.5 ಫೂಟ್ 2 ಫೂಟ್ ಉತ್ಖನನ ಆದರೆ ಹಿಂದೆ ಏನು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇರುವಂಥ ನೈಜ ಲಕ್ಕುಂಡಿ ಅಲ್ಲಿಂದ ಪ್ರಾರಂಭವಾಗುತ್ತೆ ಸರ್. ಇನ್ನೂ ಅತ್ಯಂತ ಕುತೂಹಲಕಾರಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗುವ ಒಂದು ಭರವಸೆ ಇದೆ, ಅಭಿಪ್ರಾಯವಿದೆ. ಹಾಗೂ ಈ ದಿನನಿತ್ಯ ನಮಗೆ ಸಿಗುವಂಥ ಪ್ರಾಚ್ಯಾವಶೇಷಗಳು ಕಪ್ಪು ಕಲ್ಲಿನಿಂದ ಕೂಡಿದ್ದವು. ನಿನ್ನೆ ಸಿಕ್ಕಂಥ ನಾಗ ಶಿಲೆ ಏನಿದೆ ಅಲ್ಲ, ಅದು ಸ್ವಲ್ಪ ಹಸಿರು ಬಣ್ಣದ ಕಲ್ಲಾಗಿದೆ. ನುರಿತ ತಜ್ಞರಿಗೆ ಅದನ್ನ ಕಳಿಸಲಾಗಿದೆ, ಸಂಬಂಧಪಟ್ಟವರು ಕಳಿಸಲಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದರದ ಮಾಹಿತಿ ಬಂದ ತಕ್ಷಣ ಅದು ಮಾಹಿತಿಯನ್ನು ತಮ್ಮ ಮುಂದೆ ಹಂಚ್ಕೊಂತೀವಿ ಸರ್. ಈ ಭಾಗದಲ್ಲಿ ಆ ರೀತಿ ಶಿಲೆಗಳಿದಾವ, ಆ ರೀತಿ ಕಲ್ಲು ಬಂಡೆಗಳಿದಾವೆ? ಕಡಿಮೆ ಸರ್, ಭಾಳ ಕಡಿಮೆ. ಈಗೆಲ್ಲ ನಾವು ನೋಡ್ತಾ ಇದೀವಿ, ಎಲ್ಲ ಬ್ಲ್ಯಾಕ್ ಕಲ್ಲಿಂದ, ಇದು ಸಿಸ್ಟ್ ಕಲ್ಲು ಅಂತಾರಲ್ಲ, ಆ ಕಲ್ಲಿಂದ ಎಲ್ಲ ದೇವಸ್ಥಾನಗಳಾಗಿರ್ಬೋದು, ಕೆರೆ ಕಟ್ಟೆಗಳಾಗಿರ್ಬೋದು, ಆ ಥರ ಇದೆ. ಬಟ್ ಈಗ ಇದು ಸ್ವಲ್ಪ ಗ್ರೀನ್, ಹಸಿರು ಬಣ್ಣದ ಕಲ್ಲು ಪತ್ತೆ ಆಗಿದ್ದರಿಂದ ಇದನ್ನ ಫೋಟೋ ಹೊಡೆದು ನುರಿತ ತಜ್ಞರಿಗೆ ಅವರು ಕಳಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಾಗಿರ್ಬೋದು, ಕೆಲವೇ ಗಂಟೆಗಳಾಗಲಿ ಅದ್ರ ರಿಪೋರ್ಟ್ ಬಂತಂದ್ರೆ ಆ ರಿಪೋರ್ಟ್ ತಮ್ಮ ಮುಂದೆ ಹಂಚ್ಕೊಂತೀನಿ ಸರ್. ಒಟ್ಟಾರೆ ಹೇಳಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬರದಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನದ ವೇಳೆ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾ ಇದ್ದಾವೆ, ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದ್ದಾವೆ. ಇವಾಗ ನಾಗರ ಶಿಲೆ ಏನು ಪತ್ತೆಯಾಗಿದೆ, ಇದು ಸಾಕಷ್ಟು ಚರ್ಚೆಗೆ ಮತ್ತು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂತಂದ್ರೆ ಇದು ಈವರೆಗೂ ಕೂಡ ಉತ್ಖನನ ಕಾರ್ಯ ನಡೆದಂಥ ಸಮಯದಲ್ಲಿ ಸಿಕ್ಕಂಥ ಪ್ರಾಚ್ಯಾವಶೇಷಗಳಕ್ಕಿಂತಲೂ ವಿಭಿನ್ನವಾಗಿದೆ. ಹೀಗಾಗಿ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.